ಹುಣಸೂರು ತಾಲೂಕಿನ ಎಲ್ಲ ಪತ್ರಕರ್ತರು ಕರ್ನಾಟಕ ಪ್ರೆಸ್ ಕ್ಲಬ್ನ ರಿಜಿಸ್ಟರ್ ಮಾಡಿಸಿ ಹುಣಸೂರು ಘಟಕದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಮಾಜಿ ಸಂಸದರಾದಂಥ ಯದುವೀರ್ ಒಡೆಯರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ವೇದಿಕೆ ಮೇಲೆ ನಮ್ಮ ಗಣೇಶ್ ಕುಮಾರಸ್ವಾಮಿ ಅವರು, ನಮ್ಮ ತಹಸೀಲ್ದಾರ್ ಮಂಜುನಾಥ್ ಅವರು, ಜೊತೆಗೆ ನಮ್ಮ ಗುಂಡ್ರಾಜು ಅವರು, ಪರಮೇಶ್ ಅವರು, ಎಚ್ ವೈ ಮಹಾದೇವ್ ಅವರು, ಶಿವಣ್ಣ ಅವರು, ರಾಜು ಅವರು, ಚೇತನ ಅವರು, ಜೊತೆಗೆ ನಮ್ಮ ಮುಜೀಬ್ ಅವರು, ಸಂಘದ ರಾಜು ಅಂತ ಹೇಳಿದೆ ಅಧ್ಯಕ್ಷರಾದ ಪರಮೇಶ್ ಅವರು, ಮುಕ್ಕಡೆ ಮಹಾದೇವ್ ಅವರು, ವಿಶಾಂತ್ ಅವರು, ಸುಂದರ್ ಅವರು, ಲೋಕೇಶ್ ಬಾಬು ಅವರು, ಮಾಸು ಅವರು, ರಘುವೀರ್ ಅವರು, ಯೋಗೇಶ್ ಅವರು, ಲೋಕೇಶ್ ಅವರು, ನಾಗೇಂದ್ರ ಅವರು, ಮಾದೇಶ್ ಶೆಟ್ಟಿ ಅವರು, ನನ್ಸಾಗರ್ ಅವರು, ಉದಯ್ ಕುಮಾರ್ ಅವರು ಬಂದಿದ್ದಾರೆ. ಎಲ್ಲ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸಹ ಇದ್ದೀರಿ. ಈ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ನ ಹುಣಸೂರು ಶಾಖೆಯನ್ನ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಹುಣಸೂರು ತಾಲೂಕಿನ ಹಲವಾರು ಯುವ ಪ್ರತಿಭೆಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೇನು ಪತ್ರಿಕೋದ್ಯಮದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು. ನಮ್ಮ ಹುಣಸೂರು ತಾಲೂಕಿನಲ್ಲಿ ಏನು ವಿಚಾರಗಳಿದ್ದಾವೆ, ವಿಷಯಗಳಿದ್ದಾವೆ, ಅದನ್ನು ನಮ್ಮ ಜನರಿಗೆ ತಲುಪಿಸಬೇಕು ಅಂತೇಳಿ ನಿರಂತರವಾಗಿ ಈಗ ಅವ್ರದೇ ಆದಂಥ ಚಾನೆಲ್ಗಳನ್ನ ಪ್ರಾರಂಭ ಮಾಡಿ ಅದರ ಮುಖಾಂತರ ನಮ್ಮ ಹುಣಸೂರು ತಾಲೂಕಿನ ಜನತೆಗೆ, ನಮ್ಮ ಹುಣಸೂರು ತಾಲೂಕು ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಆಗುವವುಗಳನ್ನ ನಮ್ಮ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಪ್ರೆಸ್ ಕ್ಲಬ್ ಏನು ಹುಣಸೂರು ಘಟಕ ಇದೆ ಯಶಸ್ವಿಯಾಗಿ ನಡೀಲಿ, ಬೇಕಾಗಿರ್ತಕ್ಕಂಥ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ನಮ್ಮ ಮೈಸೂರು ಕೊಡಗು ಸಂಸದರಾದಂಥ ಯದುವೀರ್ ಅವರು ಈಗಾಗಲೇ ಸಾಕಷ್ಟು ವಿಚಾರದಲ್ಲಿ ನಮ್ಮ ಹುಣಸೂರು ತಾಲೂಕಿನ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ತಂಬಾಕು ಬೆಳೆಗಾರರ ಒಂದು ಏನು ಹೋರಾಟ ಇತ್ತು, ಆ ಹೋರಾಟದಲ್ಲಿ ಮುಂದೆ ನಿಂತು ಇವತ್ತು ತಂಬಾಕು ಬೆಳೆಗಾರರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಜೊತೆ ನಾವೆಲ್ಲ ಭಾಗವಹಿಸಿ ಇವತ್ತು ತಂಬಾಕು ಬೆಳೆಗಾರರು ಏನು ಬೆಳೆ ಅವ್ರಿಗೆ ಸೂಕ್ತವಾದಂಥ ಬೆಲೆ ಸಿಗಬೇಕಾಗಿತ್ತು ಅದನ್ನ ಕೊಡಿಸೋ ನಿಟ್ಟಿನಲ್ಲಿ ನಮ್ಮ ಸಂಸದರು ನಮ್ಮ ಜೊತೆಗೆ ನಿಂತು ಕೆಲಸವನ್ನು ಮಾಡಿ ನಮ್ಮ ಭಾಗದ ರೈತರಿಗೆ ನ್ಯಾಯವನ್ನ ಕೊಡಿಸೋ ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ನಮ್ಮ ಹಲವಾರು ಹುಣಸೂರು ತಾಲೂಕಿನ ಹಲವಾರು ಭಾಗಗಳಿಗೆ ಈಗಾಗಲೇ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಕಾಟಣ್ಣ ಅವರು ಸುಮಾರು 80 ಲಕ್ಷ ಅನುದಾನವನ್ನ ನಮ್ಮ ಸಂಸದರ ನಿಧಿಯಿಂದ ಕೊಡಿಸಿದ್ದಾರೆ. ಸಂಸದ ನಮ್ಮ ತಾಲೂಕಿಗೆ 80 ಲಕ್ಷ ಅನುದಾನವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದೇ ರೀತಿ ನಮ್ಮ ಹುಣಸೂರು ತಾಲೂಕಿನ ಪ್ರೆಸ್ ಕ್ಲಬ್ ನಾನು ಕೇಳ್ತಾ ಇದ್ದೇವೆ, ಏನು ನೂತನವಾಗಿ ಪ್ರಾರಂಭ ಮಾಡಿದ್ದೀರಿ, ಹಾಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಎಲ್ಲ ಸಮಸ್ಯೆಗಳನ್ನ ಪೂರ್ವಕವಾಗಿ ನಮಗೆ ಸ್ಪಂದನೆ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ನ ಪ್ರಾರಂಭ ಮಾಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳೋದು. ಈ ಒಂದು ಪ್ರೆಸ್ ಕ್ಲಬ್ ಮುಖಾಂತರ ಇವತ್ತು ಅವರಿಗೆ ನಮ್ಮ ಪತ್ರಕರ್ತರು, ಈ ಪ್ರೆಸ್ ಕ್ಲಬ್ನಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಯಾರಿದ್ದಾರೆ ಅವ್ರಿಗೆ ಸೂಕ್ತವಾದಂಥ ವೇದಿಕೆ ದೊರಕಲಿ. ಈ ಪ್ರೆಸ್ ಕ್ಲಬ್ ವತಿಯಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು ಏನಾದರೂ ಇದ್ರೆ ಅದನ್ನ ನಮ್ಮ ಕಡೆಯಿಂದ ನಾನಿರ್ಬೋದು, ನಮ್ಮ ಸಂಸದರಿರ್ಬೋದು, ಇಬ್ಬರು ಸೇರಿ ನಿಮ್ಮ ಸಂಪೂರ್ಣ ಸಹಕಾರವನ್ನು ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಂಡಂತ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಹುಣಸೂರು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಏಕದಾನೆ ನಮ್ಮ ಮತ್ತೊಬ್ಬರು ಕೋಚಿರಾದಂಥ ವೆನ್ಯವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನನಗೆ ಮಾತನಾಡೋ ಅವಕಾಶವನ್ನು ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದ.
ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೊತೆಗೆ ನಾವು ದರಿಕಲ್ ರಾಜ್ನವ್ರಿಗೂ ಸಹ ಈ ಸಂದರ್ಭದಲ್ಲಿ 2 ಬಾರಿ ಜೊತೆಗೆ ನಮ್ಮ ವೇಷಭೂಷಣ ಸ್ಪರ್ಧೆಗೆ ಆಗಮಿಸಿರ್ತಕ್ಕಂಥ ಮಕ್ಕಳು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ನಾವು ಸಂಸದರು ಸಹ ಬಾಲ್ಚಂಡಿ ಜಾತ್ರೆಗೆ ಹೋಗಬೇಕಾಗಿದೆ. ಆದ್ರಿಂದ ಕಾರ್ಯಕ್ರಮ ಎಲ್ಲ ಮುಂದುವರಿತೀವಿ. ನೀವೆಲ್ಲ ಮುಂದುವರಿಸಿ ಮಾತಾಡೋಣ. ಶಿವಣ್ಣ ಬಾಕಿ ಎಲ್ಲ ಕಾರ್ಯಕ್ರಮ ಇಲ್ಲೇ ಇದೆ. ಗಣೇಶನ ಎಲ್ಲ ಅವರ ತಹಸೀಲ್ದಾರ್ ಸಾಹೇಬ್